ಇವತ್ತು ಒಂದು ಒಳ್ಳೆ ಮಾನಿಟರ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಬೆಂಕ್ಯೂ ಕಂಪನಿಯ ತುಂಬಾ ಚೆನ್ನಾಗಿರುವಂತ ಮಾನಿಟರ್. ಸೊ ಬೆಂಕ್ಯೂ ಕಂಪನಿ ಅಂದ್ರೇನೆ ಹಂಗೆ ಸ್ವಲ್ಪ ಕಲರ್ಗೆ ತುಂಬಾ ಒಂದು ಗಮನನ ಹರಿಸಿ ಅದನ್ನ ರೆಡಿ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಪ್ರೊಫೆಷನಲ್ ಡಿಸೈನರ್ಗೋಸ್ಕರನೇ ಇರುವಂತ ಮಾನಿಟರ್ ಇದು. ಸೊ ಹಾಗಾಗಿ PD ಸೀರೀಸ್ ಅಲ್ಲಿ ಬಂದಿದೆ. ನೀವು PD ಸೀರೀಸ್ ಅಲ್ಲಿ ಯಾವುದನ್ನೇ ತಗೊಂಡ್ರು ಕೂಡ ನಿಮಗೆ ಕಲರ್ ಕ್ಯಾಲಿಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ನಮಸ್ತೆ, ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುವಂತ ಒಂದು ಚಾನಲ್ ಇದು. ಸೊ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಬನ್ನಿ ಮುಂದೆ ಇದರ ಒಳಗಡೆ ಏನೇನು ಕೊಟ್ಟಿದ್ದಾರೆ, ಇದರ ಅಮೌಂಟ್ ಎಷ್ಟಾಗುತ್ತೆ, ಏನು ಕತೆ ಏನು ಇರುತ್ತೆ ಅಂತ ನೋಡೋಣ. ಇದು ಟೈಪ್ ಸಿ ಕೇಬಲ್, ಇದು HDMI ಕೇಬಲ್. ಇದರದ್ದು ಮ್ಯಾನ್ಯುಯಲು, ವಾರಂಟಿ ಕಾರ್ಡು, ಅದು ಇದು ಕ್ವಿಕ್ ಸ್ಟಾರ್ಟ್ ಗೈಡ್ ಬೆಂಕ್ಯೂ ಕಂಪ್ನಿದು. ಸೊ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ, ನೋಡೋಣ ಇದರಲ್ಲಿ ಏನಿದೆ. ಇದು ಹಾರ್ಟ್ ಕೀ ಅಂತ ಬರುತ್ತೆ ಇದರಲ್ಲಿ, ಈ ಮಾಡೆಲಲ್ಲಿ. ಅದರದ್ದು Gen 2 ಇದು ಆ್ಯಕ್ಚುಲಿ. ಬೆಂಕ್ಯೂ ಫ್ಯಾಕ್ಟರಿ ಕ್ಯಾಲಿಬ್ರೇಟ್ ರಿಪೋರ್ಟ್, ಅಂದರೆ ಈ ಮಾನಿಟರ್ ಕ್ಯಾಲಿಬ್ರೇಟ್ ಆಗಿರೋದಕ್ಕೆ ಇದಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಕ್ಯಾಪು, ಪವರ್ ಕೇಬಲ್. ಆ್ಯಕ್ಚುಲಿ ಪವರ್ ಕೇಬಲ್ನ ಯಾವ್ದಕ್ಕೆ ಬೇಕಾದ್ರೂ ಹಾಕ್ಬೋದು ಅಂತ ಅನ್ಕೋತೀವಿ. ಅದು ಐ ಥಿಂಕ್ ರಾಂಗ್. ಯಾಕಂದರೆ ಪವರ್ ಕೇಬಲಲ್ಲಿ ಕರೆಕ್ಟಾಗಿ ಪವರ್ ಸಪ್ಲೈ ಆಗಬೇಕಂದ್ರೆ ಸೊ ಕೇಬಲಲ್ಲಿ ಕ್ವಾಲಿಟಿ ಇರಬೇಕು ಮೇನ್. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ಗಳು ಸ್ಲೋ ಆಗಿ ಚಾರ್ಜ್ ಆಗಬೇಕಾದ್ರೆ ಆ ಕೇಬಲ್ ಕರೆಕ್ಟಾಗಿರಲ್ಲ. ಸೊ ಯಾಕೆಂದ್ರೆ ಕೇಬಲ್ ಅಲ್ಲೂ ಕೂಡ ಕ್ವಾಲಿಟಿ ಇರುತ್ತೆ, ಕರೆಕ್ಟ್ ಆಗಿರೋ ಕ್ವಾಲಿಟಿ ಕೇಬಲ್ ಹಾಕ್ಬೇಕು. ಇಲ್ಲಾಂದ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಏನಾದ್ರು ಬರ್ಬೋದು. ನೋಡಿ ಇದು ಸ್ಟ್ಯಾಂಡು, ಈ ಅಪ್ಪ ಸಿಕ್ಕಾಬಿಡ ವೆಯ್ಟ್ ಇದೆ, ಹೆವಿ ವೆಯ್ಟ್ ಇದೆ. ಹೆವಿ ಅಂದ್ರೆ ಹೆವಿ, ಯಾಕೆಂದ್ರೆ ಅಷ್ಟು ದಪ್ಪ ಮಾನಿಟರ್ನ ಹಿಡಿಬೇಕಂದ್ರೆ ಇಷ್ಟು ದಪ್ಪ ಬೇಕು. ಪ್ಲೇಟ್, ಬೇಸ್ ಪ್ಲೇಟ್ ಸೂಪರ್ ಆಗಿದೆ. ಸೊ ಹಿಂದೆ ಸ್ಕ್ರೂನು ಇದೆ. ಆಕ್ಚುಲಿ ಇದು ಎಲ್ಲ ಮಾನಿಟರ್ಲು ಇದೇ ತರ ಬರುತ್ತೆ, ಅದು ಚೆನ್ನಾಗಿದೆ. ಹಿಂಗಿದೆ 32 ಇಂಚಸ್ ಮಾನಿಟರ್. ಈ ಬೇಸ್ ಪ್ಲೇಟ್ ನೋಡಿದ್ವಲ್ಲ, ಸೊ ಈ ಬೇಸ್ ಪ್ಲೇಟು ಮತ್ತೆ ಮಾನಿಟರ್ ಎರಡನ್ನೂ ಜಾಯಿನ್ ಮಾಡುವಂಥದ್ದು ಇದು. ಹಿಂಗೆ ಇದು ಒಳ್ಳೆ ಗದೆ ಇದ್ದಂಗಿದೆ, ಅಷ್ಟು ವೆಯ್ಟ್ ಇದೆ ಫುಲ್ಲು. ಸೊ ಇದು ಆಕ್ಚುಲಿ ಮಾನಿಟರ್ ಬರುತ್ತೆ, ಇದು ಕೆಳಗಡೆ ಬೇಸ್ ಬರುತ್ತೆ. ಸೊ ಇದು ಕರೆಕ್ಟಾಗಿರುತ್ತೆ. ಸೊ ಮಾನಿಟರ್ ಇದೆ, ಇದು ಟಫ್ ಆಗಿದೆ. ಇದು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೇಳ್ತಾ ಇದಾರೆ ಸರ್. ನಮ್ಮ ಪದ್ಧತಿ ಸೇಮ್ ಐತಿ, ಸೇಮ್ ಪೋರ್ಟ್ಗಳೇ, ಬಟ್ ಫುಲ್ 4K ಅಲ್ವಾ, ಸ್ವಲ್ಪ ಕ್ವಾಲಿಟಿ ಆಗಿರುತ್ತೆ. DPI, HDMI, ಟೈಪ್ ಸಿ ಎಲ್ಲ ಇರುತ್ತೆ. ಓಕೆ, ಇದನ್ನ ಅಸೆಂಬಲ್ ಮಾಡೋಣ. ಹೇಗೆ ಅಸೆಂಬಲ್ ಮಾಡೋದು ಅಂತ ಈಗ ನೋಡಿ ಇದೆಯಲ್ಲ. ಸೊ ಇದು ಒಳಗಡೆ ಲಾಕ್ ಆಗುತ್ತೆ. ಸೊ ನೆಕ್ಸ್ಟು ನೀಟಾಗಿ ಇಲ್ಲಿ ಒಂದು ಬಟನ್ ಕಾಣಿಸ್ತಾ ಇದೆ. ಸೊ ಇದು ಕರೆಕ್ಟಾಗಿ ಲಾಕ್ ಆದ ತಕ್ಷಣ ಈ ಬಟನ್ ಒಳಗಡೆ ಹೋಗಿ ಹೊರಗಡೆ ಬರುತ್ತೆ. ಕ್ಲಿಕ್ ಮಾಡ್ತೀನಿ ಈಗ, ನೋಡಿ ಒಳಗಡೆ ಹೋಗಿ ಹೊರಗಡೆ ಬಂತು, ಟಕ್ ಅಂತ ಸೌಂಡ್ ಕೂಡ ಬಂತು. ಓಕೆ, ಈಗ ಬೇಸನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಟಿಂಗ್ ಶೇಪ್ ಇದೆ, ನೀವು ಕರೆಕ್ಟಾಗಿ ನೋಡೋ ಗೊತ್ತಾಗುತ್ತೆ. ಇಲ್ಲಿ ಕಟಿಂಗ್ ಶೇಪ್ ಇದೆ ಕರೆಕ್ಟಾಗಿ. ಸೊ ಈ ಥರ. ಸೊ ಇದು ಈ ಬೇಸ್ ಒಳಗಡೆ ಕೂರ್ಬೇಕು, ಕರೆಕ್ಟಾಗಿ ಕೂತ್ಕೊಂತು. ನೀವು ಅಕಸ್ಮಾತ್ ಏನಾದರೂ ಇದನ್ನ ಹೀಗೆ ಉಲ್ಟಾ ಹಾಕಿದ್ರೆ ಕೂರಲ್ಲ, ಯಾಕಂದ್ರೆ ಕಟಿಂಗ್ ಹಂಗಿಲ್ಲ. ಸೊ ಇದು ಕಟಿಂಗ್. ಓಕೆ, ಕರೆಕ್ಟಾಗಿ ಕೂರಿಸ್ಬೇಕು. ಕರೆಕ್ಟಾಗಿ ಕೂರಿಸ್ಬಿಟ್ಟು ಸ್ಕ್ರೂ ಕೊಟ್ಟಿರ್ತಾರೆ ಹಿಂದೆ. ಸೊ ಅದನ್ನು ನೀಟಾಗಿ ಹಾಕಬೇಕು. ಫಸ್ಟ್ ನಾವು ಓಪನ್ ಮಾಡೋದಲ್ಲ ಅದೇ ಇದು ಹಿಂದೆಗಡೆದು. ಸೊ ಇದು ನಾವೆಲ್ಲ ಪೋರ್ಟ್ ಎಲ್ಲ ಹಾಕಾದ್ಮೇಲೆ ಇದನ್ನ ಸೊ ಹಿಂದೆಗಡೆ ಹಾಕೋಬಹುದು ಬಟನ್. ಈ ಥರ ಹಾಕೊಂಡು ಕ್ಲೋಸ್ ಮಾಡ್ಕೋಬಹುದು. ಕೇಬಲ್ಸ್ ಎಲ್ಲ ಇದು ಬರುತ್ತೆ. ಚೆಕ್ ಮಾಡೋದಕ್ಕೆ ಅಂತ ಸದ್ಯಕ್ಕೆ ಒಂದು ಲ್ಯಾಪ್ಟಾಪ್ಗೆ ಟೈಪ್ ಸಿ ಕೇಬಲ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ತಾ ಇದ್ದೀನಿ. ಹೆಂಗ್ ಕನೆಕ್ಟ್ ಮಾಡೋದು, ಟೈಪ್ ಸಿ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ. ಟೈಪ್ ಸಿ ಮಾನಿಟರ್ಗಳು ತಗೊಂಡು ಮೇಲೆ ಸ್ವಲ್ಪ ಯೂಸ್ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. USB ಪೋರ್ಟ್ ಇದೆ ಬ್ಲೂ ಕಲರ್ ಅಲ್ಲಿ. ಸೊ ಇದೆಲ್ಲ ಸ್ವಲ್ಪ ಸ್ಪೀಡ್ ಇರುತ್ತೆ ನಿಮಗೆ, ತುಂಬಾ ಸ್ಲೋ ಅಂತ ಏನಿರೋದಿಲ್ಲ. USB ಪೋರ್ಟ್ ಇದೆ.
ಸೊ ಅದ್ರ ನೆಕ್ಸ್ಟ್ ಅದು USB ಇದೆ. ಇನ್ ಮಿಕ್ಕದೆಲ್ಲ ಲ್ಯಾನು ಆ ಥರದ್ದೆಲ್ಲ ಇದೆ. HDMI ಇದೆ. ಸೊ ಟೈಪ್ ಸಿ ಇದೆ ಸರಿನಾ. ಈ ಕಡೆಯಲ್ಲಿ ಪವರ್ ಕಾರ್ಡ್ ಇದೆ. ಸೊ ನಾನೀಗ ಟೈಪ್ ಸಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಲಾಸ್ಟ್ ಅಲ್ಲಿ ಇರೋದು ಮಾನಿಟರಿಂದ ಕನೆಕ್ಟ್ ಮಾಡಿ, ಐ ಮೀನ್ ಲ್ಯಾಪ್ಟಾಪ್ ಇಂದ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಟೈಪ್ ಸಿ ಕೇಬಲ್ ಇಲ್ಲ ಅಂದ್ರೆ ಈ ಮಾನಿಟರ್ ತಗೊಂಡಾಗ ನಿಮ್ಮ ಹತ್ರ ಕೊಟ್ಟಿರ್ತಾರೆ. ಅಕಸ್ಮಾತ್ ಇಲ್ಲ ನನ್ನ PC-ಗೆ ಇಲ್ಲ ಅಂದ್ರೆ HDMI ಪೋರ್ಟೇ ಇರೋದು ಅಂದ್ರೆ ನೀವು ಆರಾಮ್ಸೆ ನೀವು HDMI ಪೋರ್ಟನ್ನ ಯೂಸ್ ಮಾಡ್ಕೊಂಡು ನೀವು ಕನೆಕ್ಟ್ ಮಾಡ್ಕೋಬಹುದು. ನಿಮಗೆ ಕ್ವಾಲಿಟಿ ಏನು ಅಷ್ಟೊಂದು ಲಾಟ್ ಆಫ್ ನಿಮ್ಗೆ ಅಷ್ಟೊಂದು ವೇರಿ ಏನಾಗಲ್ಲ. HDMI ಟೈಪ್ ಸಿ ನಿಮಗೆ ಮ್ಯಾಕ್ಸಿಮಮ್ ಒಂದೇ ತರನೇ ಬರುತ್ತೆ. ಬಟ್ ಟೈಪ್ ಸಿ ಮಾಡೋದ್ರಿಂದ ಏನ್ ಯೂಸ್ ಅಂದ್ರೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಆಗುತ್ತೆ. HDMI ಗಿಂತ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೋದೇನೋ ಐ ಥಿಂಕ್ ಅಷ್ಟಕ್ಕೆ. ಓಕೆ, ನೆಕ್ಸ್ಟ್ ಪವರ್ ಕಾರ್ಡ್ ಎಲ್ಲ ಕನೆಕ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಈಗ. ಓಕೆ, ಸೊ ಇದ್ರ ಜೊತೆಗೆ ಬಂದಿರೋದು ಪವರ್ ಕೇಬಲ್, ಅದನ್ನೇ ಕನೆಕ್ಟ್ ಮಾಡ್ತಾ ಇದ್ದೀನಿ. ಬೇರೆ ಕನೆಕ್ಟ್ ಮಾಡ್ತಾ ಇಲ್ಲ. ಯಾಕೆ ಸ್ಟಾರ್ಟಿಂಗ್ ಹೇಳಿದ್ವಿ ನಾನು, ಪವರ್ ಕೇಬಲ್ ಯಾವ್ದು ಜೊತೆ ಯಾವ್ದು ಬಂದಿರುತ್ತೋ ಮ್ಯಾಕ್ಸಿಮಮ್ ಅದನ್ನೇ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಲೈಫ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಆನ್ ಮಾಡಿದ್ದೀನಿ. BenQ ಆಕ್ಚುಲಿ ನೀವು ಸೌಂಡ್ ಕೇಳಿದ್ರಲ್ಲ, ಕೇಳ್ತಾ ಇದ್ದೀರಲ್ಲ, ಇದು ಆಕ್ಚುಲಿ ಈ ಮಾನಿಟರ್ ಒಳಗಡೆಯಿಂದಾನೇ ಬರ್ತಾ ಇರೋದು. ಸೊ ಇನ್ಕ್ಲೂಡಿಂಗ್ ಸ್ಪೀಕರ್ ಇದೆ. ಇದು ನಿಮ್ಗೆ ಬೇಸಿಕ್ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಇದೇ ಸಾಕು ಆಲ್ಮೋಸ್ಟ್ ಮ್ಯಾಕ್ಸಿಮಮ್. ಹೇಗಿದೆ ಕ್ಲಾರಿಟಿ? ನಾನು ಆಕ್ಚುಲಿ ಲೈಟ್ ಆಫ್ ಮಾಡ್ತೀನಿ, ಅವಾಗ ನಿಮ್ಗೆ ಆಲ್ಮೋಸ್ಟ್ ಒಂದು ಅಂದಾಜು ಗೊತ್ತಾಗುತ್ತೆ. ಇದು 32 ಇಂಚಸ್ ಮಾನಿಟರು. ಸೊ ಇದು ಲ್ಯಾಪ್ಟಾಪ್ ಹೇಗಿದೆ? ಆಕ್ಚುಲಿ ಈ ಮಾನಿಟರ್ ಡಿಸೈನರ್ಗೆ ರೆಕಮೆಂಡೆಡ್. ಏನ್ ಗೊತ್ತಾ, ಇದು ಡಿಸೈನರ್ ಎಡಿಟರ್ಸ್ ಗಳು ಇರ್ತಾರಲ್ಲ ಅವ್ರಿಗೆ ರೆಕಮೆಂಡೆಡ್. ಏನಕ್ಕೆ ನಾವು 2 ಮಾನಿಟರ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ 27 ಇಂಚಸ್ 2 ಆ ತರ ಮಾಡಿ. ಸೊ ಒಂದೇ ಮಾನಿಟರ್ ಇರೋದ್ರಿಂದ ನಮ್ಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಸೊ ಕಟಿಂಗ್ ಇರಲ್ಲ ಸೆಂಟರ್ ಅಲ್ಲಿ, ಆ ತರ ಇರುತ್ತೆ. ಇಲ್ಲಾಂದ್ರೆ ನೀವು 2 ಮಾನಿಟರ್ ಇಟ್ಕೊಂಡ್ರು 2 ಮಾನಿಟರ್ ನೀವು ಮಾಡ್ಕೋಬಹುದು. ಬಟ್ BenQ ನಾನು ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಕಲರ್ ಅಕ್ಯುರಸಿ ನಿಮ್ಗೆ ಅಷ್ಟು ಚೆನ್ನಾಗಿರುತ್ತೆ, ಆಮೇಲೆ ಲೈಫ್ ಕೂಡ ಬಹಳ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಯಾವ್ದೋ ಒಂದು ಮಾನಿಟರ್, ಯಾವ್ದೋ ಬ್ರ್ಯಾಂಡ್, ಆ ಬ್ರ್ಯಾಂಡ್ ಹೆಸರು ಹೇಳೋದ್ ಬೇಡ. ಸೊ ಆತರ ಯಾವ್ದೋ ಒಂದು ಬ್ರ್ಯಾಂಡ್ ತಗೊಂಡ್ಬರ್ತೀವಿ, ಅದೊಂದು 2 years ಆದ್ಮೇಲೆ ಸೊ ಅದು ಕಲರ್ ಸ್ವಲ್ಪ ಏನೋ ವೇರಿ ಆಗ್ತಾ ಬರುತ್ತೆ. ಸೊ ನಮ್ಗೆ ಏನಾಗುತ್ತೆ, 1 ವರ್ಷ 1 ವರ್ಷಕ್ಕೆ 2 ವರ್ಷಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಸೊ ನಾವೆಲ್ಲ ಏನಾಗುತ್ತೆ, 5 ವರ್ಷ 5,000 ರೂಪಾಯಿ 10,000 ರೂಪಾಯಿ ಮಾನಿಟರ್ ತಗೊಳಕ್ ಆಗಲ್ಲ. ಇದು ನೋಡಿ, ಇದು 45,000 ರೂಪಾಯಿ ಮಾನಿಟರ್. ಸೊ 45,000 ಪ್ರತಿ ವರ್ಷ ನಾವು ಇನ್ವೆಸ್ಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ತಗೋಬೇಕಾದ್ರೆ ಬೆಸ್ಟ್ ಒಂದು ತಗೋಬೇಕು, ಲೈಫ್ ಇರುವಂತ ತಗೋಬೇಕು. ಸೊ BenQ ಮಾನಿಟರ್ಸ್ ಆಲ್ಮೋಸ್ಟ್ ಲೈಫ್ ಬರುತ್ತೆ. ನಿಮ್ಗೆ ಒಂದು ಅಂದಾಜು ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಮ್ಯಾಕ್ಸಿಮಮ್ BenQ ಮಾನಿಟರ್ಗಳನ್ನ ಯೂಸ್ ಮಾಡಿದ್ದೀನಿ, ಡೆಲ್ ಯೂಸ್ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ BenQ ಆಲ್ಮೋಸ್ಟ್ ನಿಮ್ಗೆ ಒಂದು 4 to 5 years ವರೆಗೂ ಆರಾಮ್ಸೆ ಬರುತ್ತೆ. ಅಂತ ಏನ್ ಕ್ವಾಲಿಟಿ ಡಿಫ್ರೆನ್ಸ್ ಆಗಲ್ಲ, ಸಖತ್ತಾಗಿದೆ. ಇದು ನಿಮ್ಗೆ ಚೆನ್ನಾಗಿರುತ್ತೆ. ಎಡಿಟರ್ಸ್ಗೆ, ಆಲ್ಬಮ್ ಡಿಸೈನರ್ಸ್ಗೆ, ಈ ವೆಬ್ ಡಿಸೈನ್ ಐ ಮೀನ್ ಮ್ಯಾಗಝಿನ್ ಡಿಸೈನರ್ಸ್ ಗಳಿಗೆ ಈ ಮಾಡೆಲ್ ಶೂಟ್ ಮಾಡ್ತೀವಲ್ಲ ಆವಾಗ, ಇಲ್ಲ ನೀವು ಶಾರ್ಟ್ ಫಿಲ್ಮ್ ಎಡಿಟ್ ಮಾಡ್ಬೇಕಾದ್ರೆ, ದೊಡ್ಡ ಫಿಲ್ಮ್ ಎಡಿಟ್ ಮಾಡ್ಬೇಕಾದ್ರೆ ಇಷ್ಟರ ದೊಡ್ಡ ಮಾನಿಟರ್ಗಳನ್ನ ತಗೊಂಡ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗತ್ತೆ ನನ್ನ ಪ್ರಕಾರ. ಸೊ ಇದ್ರಲ್ಲಿ ಕಲರ್ ಕರೆಕ್ಷನ್ ಮಾತ್ರ ನಿಮ್ಗೆ ಚಿಂದಿಯಾಗಿರುತ್ತೆ. ಆಮೇಲೆ 4K ರೆಸಲ್ಯೂಷನ್ ಯಾಕೆ ತಗೋಬೇಕಂದ್ರೆ ಮಾನಿಟರ್ಗಳನ್ನ, ನೀವು ಏನಾದ್ರೂ ಒಂದು ಕರೆಕ್ಷನ್ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ನೀವು ಈಗ ನಾವೊಂದು ಫೋಟೋನ ಒಂದು ಅಂದಾಜು ಮಿನಿಮಮ್ ಒಂದು 6000 ರೆಸಲ್ಯೂಷನ್ ಅಲ್ಲಿ ತಗೊಂತೀವಿ ಒಂದು ಫೋಟೋನ. ಸೊ ಮಿನಿಮಮ್ 4K ಮಾನಿಟರ್ ಇಲ್ಲ ಅಂದ್ರೆ ನಿಮ್ಗೆ ಆ ರಿಸಲ್ಟ್ ನಿಮ್ಗೆ ಅಕ್ಯುರೇಟ್ ಆಗಿ ಗೊತ್ತಾಗೋದಿಲ್ಲ. ಸೊ ಕಲರ್ ಕರೆಕ್ಷನ್ ನೀವು ಝೂಮ್ ಮಾಡ್ಕೊಂಡು ಮಾಡ್ಬೋದು, ಇನ್ನೊಂದೇನು ಅದೆಲ್ಲ ಅಡ್ಜಸ್ಟ್ಮೆಂಟ್ ಅದು. ಸೊ 4K ಏನು ತಗೋಬೇಕಂದ್ರೆ ಅಕ್ಯುರೇಟ್ ಆಗಿ ನಾವೇನ್ ತಗೊಂಡಿದೀವಿ ಶಾರ್ಟ್ಸ್ ಗಳು, ಅದನ್ನ ಕರೆಕ್ಟ್ ಆಗಿ ಹಾಗೆ ನಾವು ಎಡಿಟ್ ಮಾಡ್ಬೇಕು ಅಂದ್ರೆ ಇದು ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ತರ ಒಂದು ದೊಡ್ಡ ಮಾನಿಟರ್ಗಳನ್ನ ಒಂದ್ಸರಿ ಲೈಫ್ ಬರುವಂತದನ್ನ, ಕ್ವಾಲಿಟಿ ಇರುವಂತದನ್ನ ನೋಡ್ಕೊಂಡು ತಗೊಳ್ಳಿ. ಆಮೇಲೆ ಇದು ತಗೊಂಡ್ಮೇಲೆ ಸ್ವಲ್ಪ ಪವರ್ ಅಲ್ಲಿ ನೀವು ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗೋದು, ಇನ್ನೊಂದಾಗೋದು, ಮತ್ತೊಂದಾಗೋದು, ಈ ಗ್ರೌಂಡಿಂಗ್ ಆಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಏನ್ ಟೆಕ್ನಿಕಲಿ ಬೇಕೋ ಅದನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದ್ಮೇಲೆ ಸೊ ನಿಮ್ಗೆ ಅದೆಲ್ಲ ಸೇಫ್ಟಿ ಇರ್ಬೇಕಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಮಾನಿಟರ್ ಅಂತೂ ಸೂಪರ್ ಆಗಿದೆ. ನೀವು ಟೈಪ್ ಸಿ ಯೂಸ್ ಮಾಡ್ತೀರಾ ಮಾಡಿ, ಇಲ್ಲ HDMI ಯೂಸ್ ಮಾಡ್ತೀರಾ ಮಾಡಿ, ಇಲ್ಲ ಇನ್ನೊಂದು ಮಾನಿಟರ್ ಕನೆಕ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಸ್ಪೀಕರ್ ಇಲ್ವಾ, ಇದರಲ್ಲೇ ಸ್ಪೀಕರ್ ಬೇಕಾ, ಆರಾಮ್ಸೆ ಮಾಡ್ಕೊಳ್ಳಿ. ಇಲ್ಲ ನೀವು ನೋಡ್ಬೇಕಾದ್ರೆ, ಇಲ್ಲ ನೀವು ಯಾರಿಗಾದ್ರೂ ತೋರಿಸ್ಬೇಕಾದ್ರೆ ಒಂಥರ ಹೆವಿ ಇಂಪ್ರೆಸ್ ಆಗುತ್ತೆ, ಅವ್ರಿಗೆ ನಿಮ್ಗೂ ಇಂಪ್ರೆಸ್ ಆಗುತ್ತೆ. ಅಷ್ಟು ಒಳ್ಳೆ ಮಾನಿಟರ್ ಇದು ಆಕ್ಚುಲಿ. ಸೊ ನಮ್ಮ ಫ್ರೆಂಡ್ ಇದನ್ನ ಮಹೇಶ್ ಅವರು ತಗೊಂಡಿರೋದು, ನಂದೆಲ್ಲ ಇದು ಮಹೇಶ್ ಅವ್ರದ್ದು, ಯುನಿಕ್ ಪಿಕ್ಚರ್ಸ್ ಅಂತ ಇದೆ ಅವ್ರದ್ದು. ಸೊ ಅವ್ರದ್ದು ಇದು ಮಾನಿಟರ್. ಸೊ ಅವ್ರೊಂದು ಮಾನಿಟರ್ ಕೇಳಿದಾಗ ನಾನು ಆಕ್ಚುಲಿ ಈ ಮಾನಿಟರ್ನ ಸಜೆಸ್ಟ್ ಮಾಡಿದೆ. ಇದನ್ನ ಎಕ್ಸಿಬಿಷನ್ ಅಲ್ಲಿ ನೋಡಿದ್ದೆ, ನೋಡಿದ ತಕ್ಷಣ ಅವ್ರು ಕಳಿಸ್ತಾರೆ, ನೋಡಿ ಸರ್ ಇದು ಮಾನಿಟರ್ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ. ಟಕ್ಕಂತ ಅವರೆಲ್ಲ ನೋಡಿ, ಡೀಟೇಲ್ಸ್ ಎಲ್ಲ ನೋಡಿ, ಅವರೆಲ್ಲ ಫುಲ್ ಎಕ್ಸ್ಪರ್ಟ್. ಅವರು ನನಗಿಂತ ಸಿಕ್ಕಾಪಟ್ಟೆ ಸೀನಿಯರು. ಸೊ ಹಾಗೆ ಅವರು 1 ನಿಮಿಷದಲ್ಲಿ ಎಲ್ಲ ಫುಲ್ ಚಿಂದಿ ಓಡಾಯಿಸ್ಬಿಟ್ರು.
ಬಂದು ಹೇಳಿದ ತಕ್ಷಣ ಪಟ್ಟಂತ ಪರ್ಚೇಸ್ ಮಾಡ್ಬಿಟ್ರು. ಹಾಗೆ ಸಖತ್ತಾಗಿದೆ ಮಾನಿಟರ್. ಮಾತ್ರ ಯಾರಾದ್ರೂ ತಗೊಂಡ್ರೆ ಈ ಬೆಂಕ್ಯೂ ಮಾನಿಟರ್ಗಳನ್ನ ನೀವು ಆರಾಮಾಗಿ ತಗೋಬಹುದು. ಬಟ್ ನೀವೇನಾದ್ರೂ ಗೇಮರ್ಸ್ ಗಳಾಗಿದ್ರೆ ಈ ಮಾನಿಟರ್ ಅಷ್ಟೊಂದು ಸೂಟಬಲ್ ಅಲ್ಲ ಅನ್ಕೊಂತೀನಿ. ಸೊ ಆ ಗೇಮರ್ಸ್ ಗಳಾಗಿದ್ರೆ ಸ್ವಲ್ಪ ರಿಫ್ರೆಶ್ ರೇಟ್ ಜಾಸ್ತಿ ಇರ್ಬೇಕು, ಹೆವಿ ಇರಬೇಕು. ಸೊ ಅವಾಗ ನಿಮ್ಗೆ ಲೈವ್ ಆಗಿ ಸಿಗ್ತಾ ಇರತ್ತೆ. ಹಾಗೆ ನಾನು ಹೇಳ್ತಾ ಇರೋದು. ಸೊ ಆಮೇಲೆ ನಿಮ್ಗೆ ರೆಸ್ಪಾನ್ಸ್ ಟೈಮ್ ಕೂಡ ತುಂಬಾ ಕಮ್ಮಿ ಟೈಮಲ್ಲಿ ಸಿಗ್ಬೇಕು. ಅಂದ್ರೆ 1 ಸೆಕೆಂಡ್ ಅಲ್ಲಿ 2 ಸೆಕೆಂಡ್ಸ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, 1 ಸೆಕೆಂಡ್ಸ್ ಅಲ್ಲೇ ಸಿಗ್ಬೇಕು. ಇದು ಸ್ವಲ್ಪ ಒಂಚೂರು ಲೇಟ್ ಆಗ್ಬೋದು ನಾವು, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸೊ ಗೇಮರ್ಸ್ಗೆ ನಾಟ್ ರೆಕಮೆಂಡೆಡ್ ಇದು. ಬಟ್ ನೀವು ಡಿಸೈನರ್ಸ್ ಆಗಿದ್ರೆ, ನೀವು ಎಡಿಟರ್ಸ್ ಆಗಿದ್ರೆ ಈ ಮಾನಿಟರ್ ಹೆವಿ ರೆಕಮೆಂಡೆಡ್ ಇದು. ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನ ನಾವು ಇಲ್ಲಿ SCL ಗೇಮಿಂಗ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡಿ, ಬಟ್ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ದು. ನೀವೇನಾದ್ರೂ ಅಕಸ್ಮಾತ್ ಇಲ್ಲಿ ಬಂದೇ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇದರ ಒಂದು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಅನ್ನ ನಾನಿಲ್ಲಿ ಒಂದು ಲಿಂಕ್ ಟ್ಯಾಗ್ ಮಾಡಿರ್ತೀನಿ. ನೀವು ಬೇಕಾದ್ರೆ ಆರಾಮ್ಸೆ ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಇದರ ಅನ್ಬಾಕ್ಸಿಂಗ್ ಇವತ್ತು ಮುಗಿದಿದೆ. ಸೊ ಬೆಂಕ್ಯೂದು 32 ಇಂಚಸ್ 4K ಮಾನಿಟರ್. ನೀವೇನಾದ್ರೂ 4K ಮಾನಿಟರ್ ತಗೊಂಡಿದ್ರೆ ನೋಡ್ತಾ ಇದ್ರೆ ಕನ್ನಡದಲ್ಲಿ, ಸೊ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿದೀನಿ. ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ, ಬೇರೆ ಏನಾದ್ರು ಮೈಂಡ್ಗೆ ಏನಾದ್ರು ಥಾಟ್ ಬಂತು ಅಂದ್ರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ಮಾನಿಟರ್ಗಳು ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ, ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಸಿಗೋಣ. ನಾನು ಮನೋಹರ್ ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.